ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ನಮ್ಮ ದೇವಸ್ಥಾನ ವರ್ಣನ ಕೃಪೆಯಾಗಿ ಶ್ರೀ ದೊಡ್ಡಬಸವೇಶ್ವರ ದೇವಸ್ಥಾನದಲ್ಲಿ ನಮ್ಮ ಗುರುವಿನ ಕೃಪೆ ಹಾಗೂ ಶ್ರೀ ದೊಡ್ಡಬಸವೇಶ್ವರ ತಾಯಿ ನೀಲಾಂಬಿಕಾ ದೇವಿಯ ಒಂದು ಕೃಪೆಯಿಂದ ನಮ್ಮ ದೇವಸ್ಥಾನದ ಅಧ್ಯಕ್ಷರಾದ ಆನಂದನವರ ಒಂದು ಸಂಕಲ್ಪ ಹಾಗೂ ಘನ ಸರ್ಕಾರದ ಸಂಕಲ್ಪ ಮತ್ತು ಗುರು ಹಿರಿಯರ ಸಂಕಲ್ಪದೊಂದಿಗೆ ವರ್ಣನ ಒಂದು ಮಳೆಗಾಗಿ ಪ್ರಾರ್ಥನೆಗಾಗಿ ನಾವೆಲ್ಲರೂ ಇಂದು ದೇವಿ ಶೃಂಗಮ್ಮ ದೇವಸ್ಥಾನದಿಂದ ಒಂದು ಗಂಗೆಯನ್ನು ಪೂಜೆಗೊಳಿಸಿ ತಾಯಿಯನ್ನು ಪೂಜೆ ಮಾಡಿ ಅಲ್ಲಿಂದ ಗಂಗೆಯನ್ನು ತಂದು ನಮ್ಮ ಶ್ರೀ ದೊಡ್ಡಬಸವೇಶ್ವರ ದೇವಸ್ಥಾನದಲ್ಲಿ ಬಸವೇಶ್ವರನ ಮೂರ್ತಿಗೆ ಜಲಾಭಿಷೇಕವನ್ನು, ತದನಂತರ ರುದ್ರಾಭಿಷೇಕವನ್ನು ಹಾಗೂ ಮಳೆಗಾಗಿ ಇದು ಒಂದು ಏನು ಒಂದು ಆಹ್ವಾನಕ್ಕಾಗಿ ಒಂದು ಇದು ಜಪವನ್ನು ಸಹ ನಮ್ಮ ಅರ್ಚಕರು ನೆರವೇರಿಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಒಂದು ಊರಿನ ಕ್ಷಾಮ, ಬರ ಇಂಥವು ಯಾವುವು ಬರಬಾರದು ಅಂತ ತಿಳ್ಕೊಂಡು ಯಜ್ಞ ಯಾಗಾದಿಗಳನ್ನು ಸಹ ನಾವು ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ರುದ್ರಾಭಿಷೇಕ ನಡೀತಾ ಇರುತ್ತದೆ. ಈ ಎಲ್ಲ ಸಂಕಲ್ಪದೊಂದಿಗೆ ಊರಿನಲ್ಲಿ ಒಂದು ಬರ ಪೂರ್ತಿಯಾಗಿ ನಶಿಸಿ ಸುಖ ಸೌಖ್ಯ ಭೋಗ ಭಾಗ್ಯಗಳು ಬರಲೆಂದು ನಾವು ಪ್ರಾರ್ಥನೆಯಾಗಿ ಈ ಪೂಜೆಯನ್ನು ನಾವು ನೆರವೇರಿಸ್ತಾ ಇದ್ದೇವೆ. ದೊಡ್ಡಬಸವೇಶ್ವರ ಸ್ವಾಮಿ ನಮಸ್ಕರಿಸ್ತಾ ಹಾಗೂ ಶುಕ್ಲಮ್ಮ ದೇವಿ ನಮಸ್ಕರಿಸುತ್ತಾ ಈ ದಿನ ವಿಶೇಷ ಕಾರ್ಯಕ್ರಮವೊಂದನ್ನು ಕೇಂದ್ರ ಸರ್ಕಾರದ ಆದೇಶದಂತೆ ಹಾಗೂ ಅಧ್ಯಕ್ಷರ ಆದೇಶದಂತೆ ಹಾಗೂ ಊರಿನ ಗುರು ಹಿರಿಯರ ಆದೇಶದ ಮೇರೆಗೆ ಈ ವಿಶೇಷವಾದ ಪೂಜೆ ಮಾಡೋದ ಕಾರಣವೇನೆಂದರೆ, ಕೆಲವೊಂದು ಕಡೆ ಅತಿವೃಷ್ಟಿ ಅನಾವೃಷ್ಟಿ ಇದೆ. ನಮ್ಮ ಜಿಲ್ಲೆಯಲ್ಲಿ ಬರಗಾಲ ಇದೆ. ಈ ಬರಗಾಲ ಇರೋ ಕಾರಣ ಸಲುವಾಗಿ ಮಳೆಯ ಕೃಪೆ ಅಂದರೆ ವರ್ಣನ ಕೃಪೆಗೋಸ್ಕರ, ಮಳೆಯ ಕೃಪೆಗೋಸ್ಕರ ನಮ್ಮ ಅಧ್ಯಕ್ಷರ ಮೇರೆಗೆ, ಗುರು ಹಿರಿಯರ ಮೇರೆಗೆ ಹೋಮ, ಹವನ, ರುದ್ರಾಭಿಷೇಕ, ಜಲಾಭಿಷೇಕ ಈ ಥರ ಪೂಜೆಗಳನ್ನು ನೆರವೇರಿಸುತ್ತಾ ಮೊದಲಿಗೆ ಶ್ರೀ ದೊಡ್ಡಬಸವೇಶ್ವರ ಸ್ವಾಮಿಗೆ ರುದ್ರಾಭಿಷೇಕ, ತದನಂತರ ಶುಂಕಲಮ್ಮ ದೇವಿಯಿಂದ 108 ಮುತ್ತೈದೆಯರ ಕಳಸ ಕನ್ನಡಿ ವಾದ್ಯಗಳಿಂದ, ವಿಜೃಂಭಣೆಯಿಂದ, ಮೆರವಣಿಗೆಯಿಂದ, ಸರ್ಕಾರದಿಂದ ನಾಡುಗಳು ಸರ್ಕಾರದಿಂದ ಮೆರವಣಿಗೆ ಕರ್ಕೊಂಬಂದು ಶ್ರೀ ಬಸವೇಶ್ವರಿಗೆ ಜಲಾಭಿಷೇಕ ಮಾಡಿ, ತದನಂತರ ಪ್ರಯತ್ನ ಹೋಮ ಅಂತಂದರೆ ಮಳೆಗೋಸ್ಕರ ಜಪವನ್ನು ಮಾಡೋದು. ಒಂದು ಸಾರಿಗೆ 1008 ಜಪ ಮಾಡುತ್ತಾ ಈ ಒಳ್ಳೆ ಕೃಪೆ ಮಳೆಗೋಸ್ಕರನೇ ಜಪ ಮಾಡುತ್ತಾ ಅದು ಮುಗಿಸ್ಕೊಂಡು ತದನಂತರ ಹೋಮ ಮಾಡುತ್ತಾ, ತದನಂತರ ಗೋಪೂಜೆಯನ್ನು ನೆರವೇರಿಸುತ್ತಾ, ತದನಂತರ ಪೂರ್ಣಾವಧಿ ಕೊಟ್ಟು, ತದನಂತರ ದೊಡ್ಡಬಸವೇಶ್ವರ ಸ್ವಾಮಿಗೆ ಮಹಾಮಂಗಳಾರತಿ ಮಾಡುವಂದು ನಮ್ಮ ಒಂದು ವಿನಂತಿ ಇತ್ತು. ಅಧ್ಯಕ್ಷರ ಮೇರೆಗೆ ನಾವು ಅದನ್ನು ನೆರವೇರಿಸುತ್ತೇವೆ. ದೊಡ್ಡಬಸವೇಶ್ವರ ಸ್ವಾಮಿ ದೇವಸ್ಥಾನದ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ನಾನು ಶ್ರೀ ಆಂಜನೇಯನು ಆಗಿ ಚಾರ್ಜನ್ನು ಪಡೆಯುತ್ತೇನೆ. ಸುತ್ತಮುತ್ತಲ ಹಳ್ಳಿಗಳಲ್ಲಿ ಒಳ್ಳೆ ಮಳೆ ಬರಬೇಕಂತೇಳಿ ನಮ್ಮ ದೇವಸ್ಥಾನದಲ್ಲಿ ಮಳೆಗಾಗಿ ಹೋಮವನ್ನು ನಡೆಸಲಾಗುತ್ತಿದೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ನಾವು ಹೋಮವನ್ನು ನಡೆಸಲಾಗ್ತಿದೆ. ಎಲ್ಲರಿಗೂ ಪ್ರಸಾದ ವ್ಯವಸ್ಥೆಗಳು ಮಾಡಿದ್ದೀವಿ. ಬಂದಂಥ ಭಕ್ತಾದಿಗಳಿಗೆ ಒಳ್ಳೆ ಪ್ರಸಾದ ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ. ಶ್ರೀ ದೊಡ್ಡಬಸವೇಶ್ವರಾಯ ನಮಃ. ಈ ನಾಡಿಗಾಗಿ ಮಳೆ ಬರಲೆಂದು ಒಳ್ಳೆಯ ಅಭಿವೃದ್ಧಿ, ಊರಿನ ಕ್ಷೇಮಕ್ಕೋಸ್ಕರ ಸಂಕಲ್ಪ ಮಾಡಿಕೊಂಡು ಅದು ಹೋಮವನ್ನು ಹಮ್ಮಿಕೊಂಡಿರುತ್ತೇವೆ. ಎಲ್ಲ ತಾಲೂಕುಗಳಲ್ಲಿ ಒಳ್ಳೆಯ ಮಳೆ ಆಗಿ ಉತ್ತಮ ಬೆಳೆ ಬರಲೆಂದು ಎಲ್ಲರಲ್ಲಿ ಕೋರುತ್ತೇವೆ, ದೇವರಲ್ಲಿ ಪ್ರಾರ್ಥನೆ ಮಾಡುತ್ತೇವೆ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.